ನೀವೆಲ್ರೂ ಇಲ್ಲೇ ಇರ್ರೋ. ನನ್ನ ಮಾಯ ಮಂತ್ರಗಳೆಲ್ಲ ಏನಾಗೋದ್ವೋ? ಇಷ್ಟೆಲ್ಲ ಮಂತ್ರೋಪಾಸನೆಗಳು ಮಾಡಿ ನಾನೀ ಸನ್ಯಾಸಿ ವೇಷ ಹಾಕೊಳ್ಳೋ ಪರಿಸ್ಥಿತಿ ಯಾಕೆ ಬಂತು? ಈ ಪರಿಸ್ಥಿತಿಯಲ್ಲಿ ವರ್ಮ ಬಂದು ನಾಗಮಣಿ ಬಗ್ಗೆ ಕೇಳಿದ್ರೆ ನಾನೇನು ಹೇಳಿ? ಒಂದು ವೇಳೆ ನಡೆದಿದ್ದೆ ಹೇಳಿದ್ರೆ ನಂಬ್ತಾನ? ನನ್ನ ಕ್ಷಮಿಸಿ ನನ್ನ ಜೀವಂತವಾಗಿ ಬಿಡ್ತಾನ? ನೋಡಿದ್ಯಾ ಪಶುಪತಿ, ನಿನ್ನ ಸ್ನೇಹಿತನ್ನ ಜ್ಞಾಪಿಸ್ಕೊಂಡು ಮರುಕ್ಷಣನೇ ನಿನ್ ಮುಂದೆ ಬಂದು ನಿಂತಿದ್ದಾನೆ. ಇದು ಸ್ನೇಹ ಅಂದ್ರೆ. ಕನಸಿನಲ್ಲಿ ಕೂಡ ನನ್ನ ಗೆಳೆಯನ ಯೋಗಕ್ಷೇಮನೇ ಯೋಚನೆ ಮಾಡ್ತಾ ಇರ್ತೀನಿ. ನೀನು ಕಷ್ಟದಲ್ಲಿದ್ಯಾ ಅಂತ ಗೊತ್ತಾಗಿದ್ದ ತಕ್ಷಣ ಓಡೋಡ್ ಬಂದಿದ್ದೀನಿ. ಆದ್ರೆ ನಿನ್ನ ಈ ಸನ್ಯಾಸಿ ವೇಷ ನೋಡಿ ಆಶ್ಚರ್ಯ ಆಗ್ತಿದೆ ನನಗೆ. ಸದಾ ತನ್ನ ಮಂತ್ರಶಕ್ತಿಗಳಿಂದ, ಬೇತಾಳ ಗರ್ಜನೆಗಳಿಂದ, ನಿತ್ಯ ಕ್ಷುದ್ರ ಮಂತ್ರೋಚ್ಚಾರಣೆಗಳಿಂದ 4 ದಿಕ್ಕುಗಳನ್ನ ನಡಗಿಸ್ತಾ ಇದ್ದಿದ್ದ ಪಶುಪತಿ ಈ ರೀತಿ ಸನ್ಯಾಸಿ ವೇಷ ಹಾಕೊಂಡು ತಿರುಗೋದಕ್ಕೆ ಅದೇನ್ ಕಾರಣ ಇದೆಯೋ? ಹೇಗಿದೆಯಾ ವರ್ಮ? ನಿನ್ನ ನೋಡಿ ತುಂಬಾ ದಿನ ಆಯ್ತು. ಪ್ರಾಣ ಸ್ನೇಹಿತನ ನೋಡಿ ಪ್ರಾಣ ಮರಳಿ ಬಂದಂಗಾಯ್ತು. ವೇಷ ಬದಲಾಯಿಸಿದ ಕೂಡಲೇ ನಟನೆ ಕೂಡ ಕಲ್ತು ಬಿಟ್ಟಿದ್ಯಾ? ಅದ್ ಸರಿ, ನೀನ್ ಹೇಗಿದ್ಯಾ? ನನ್ನ ಸಾಧನೆ, ನನ್ನ ಪೂಜೆಗಳೆಲ್ಲ ವ್ಯರ್ಥ ಆಗೋಗಿದಾವೆನ್ನೋ ನೋವಲ್ಲಿದ್ದೀನಿ ವರ್ಮ. ನೋವು ಸರಿಯಾಗೇ ಇದೆ, ಆದ್ರೆ ನೋವಿಗೆ ಕಾರಣ ಮಾತ್ರ ನಿಜ ಅಲ್ಲ ಅನಿಸ್ತಾ ಇದೆ. ನಿನ್ನ ಸ್ನೇಹಿತ ಅಂದ್ರೆ ನಿನಗೆ ತುಂಬಾ ನಂಬಿಕೆ ಅಲ್ವಾ ಪಶುಪತಿ? ಆ ನಂಬಿಕೆನೇ ಈ ಮೋಸಕ್ಕೆ, ಈ ಮಾಯೆಗೆ, ಈ ನಂಬಿಕೆ ದ್ರೋಹಕ್ಕೆ ಕಾರಣ ಆಗಿದೆ. ವರ್ಮ, ಮಂತ್ರೋಪಾಸನೆ ಮಾಡೋರು ಮಂತ್ರ ಹೇಳ್ತಾರೆ ಹೊರತು ನಟನೆ ಮಾಡಲ್ಲ. ಆ ಅವಶ್ಯಕತೆ ಇರಲ್ಲ. ಅದನ್ನ ಮಾಡಬೇಕು ಆಗಿಲ್ಲ. ಅದು ನಿಜಾನೇ. ಈಗ ನೀತಿಗಳೆಲ್ಲ ಪಕ್ಕಕ್ಕಿಟ್ಟು ನಾಗಮಣಿ ಎಲ್ ಬಚ್ಚಿಟ್ಟಿದ್ಯಾ ಅಂತ ಹೇಳ್ತೀಯೋ ಇಲ್ವೋ? ನಾಗಮಣಿನ? ವರ್ಮ, ಆ ನಾಗಮಣಿ ನನ್ನ ಹತ್ರ ಇದ್ರೆ ಈ ವೇಷ ಯಾಕೆ ಹಾಕ್ತೀನಿ? ಇಲ್ಲಿ ಯಾಕಿರ್ತೀನಿ ವರ್ಮ? ಅದ್ ಸಿಕ್ಕಿದ್ರೆ ನಿನ್ನ ಹತ್ರನೇ ಬರ್ತಾ ಇದ್ನಲ್ವಾ? ಹಾಗ ಬರ್ದೆ ತಪ್ಸ್ಕೊಂಡು ಓಡೋದಾಗ್ಲೇ ನಿನ್ನ ಹುಡುಕಿ ಸಾಯಿಸ್ಬೇಕು ಅನ್ಕೊಂಡಿದ್ದೆ ಪಶುಪತಿ. ವರ್ಮ, ನೀನೇನ ಹೀಗೆ ಮಾತಾಡ್ತಿರೋದು? ಪ್ರಾಣ ಸ್ನೇಹಿತ ನಾನು, ನನ್ನೇ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಇಷ್ಟಕ್ಕೂ ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ವೇದ ಮಂತ್ರಗಳ ಸಾಕ್ಷಿಯಾಗಿ ನನ್ನ ಜೊತೆ ಸಪ್ತಪದಿ ತುಳಿದ ನನ್ನ ಸಹಚಾರಿಣಿ, ನನ್ನ ಅರವಿಂದ, ಪಶುಪತಿ ಜೊತೆ ಸ್ನೇಹ ಬೇಡ ಅಂತ ಹೇಳಿದ್ರು. ತಾಳಿ ಕಟ್ಟಿರೋ ಹೆಂಡತಿ ಮಾತನ್ನು ಲೆಕ್ಕಿಸ್ದೆ ನಿನ್ನ ನನ್ನ ತಲೆ ಮೇಲೆ ಕೂಡಿಸ್ಕೊಂಡೆ. ಜನ್ಮ ಕೊಟ್ಟ ತಾಯಿ ಪಶುಪತಿ ಜೊತೆ ಸ್ನೇಹ ಒಳ್ಳೇದಲ್ಲ, ನಮ್ಮ ವಂಶಕ್ಕೆ ಕೇಡ್ ತರ್ತಾನೆ, ಅವನ್ನ ಮಹಲ್ ಒಳಗ್ ಬಿಟ್ಕೋಬೇಡ ಅಂತ ಹೇಳಿದ್ರು. ನನ್ನ ಹೆತ್ತ ತಾಯಿ ಮಾತು ಲೆಕ್ಕಿಸ್ದೆ ಪ್ರಾಣ ಸ್ನೇಹಿತ ಗೆಳೆಯ ಅಂತ ನಿನ್ನ ಮನೆ ಒಳಗ್ ಬಿಟ್ಕೊಂಡೆ. ಬಿಟ್ಬಿಡು. ಮಾನವ ಸಂಬಂಧಗಳು, ಈ ರಕ್ತ ಸಂಬಂಧಗಳನ್ನ ಬಿಟ್ಬಿಡು. ಪ್ರಾಣ ಹೋದ್ರೂ ಕುಲಗುರುಗಳ ಮಾತು ಮೀರಲ್ಲ ಈ ಧನಂಜಯ ವರ್ಮ. ಅಂಥದ್ರಲ್ಲಿ ನನ್ನ ಕುಲಗುರು ದೈವಾಂಶ ಸಂಭೂತ, ಅವ್ರ ಮಾತನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅದು ಕೇವಲ ನಿನ್ಗೋಸ್ಕರ. ನನ್ನ ಹೆತ್ತ ತಾಯಿ ಸಾಕ್ಷಿಯಾಗಿ, ಕಟ್ಕೊಂಡಿರೋ ಹೆಂಡತಿ ಸಾಕ್ಷಿಯಾಗಿ, ಕುಲಗುರು ಸಾಕ್ಷಿಯಾಗಿ, ಈ ಪಂಚಭೂತಗಳ ಸಾಕ್ಷಿಯಾಗಿ ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದು ನಾನು. ಆದ್ರೆ ನೀನ್ ಮಾಡಿದ್ದೇನು? ನೀನೇನ್ ಮಾಡ್ದೆ? ನಂಬಿಕೆ ದ್ರೋಹ, ನಂಬಿಕೆ ದ್ರೋಹ.
ನನಗೆ ಮೋಸ ಮಾಡಿ ನಾಗನಿಧಿ ನೀನ್ ಪಡ್ಕೋಬೇಕು ಅನ್ಕೊಂಡೆ. ನಿನ್ನ ಮಾತು ನಂಬ್ಕೊಂಡು ಪೂಜೆಗಳು ಸಾಧನೆಗಳು ಏನೇನೋ ಮಾಡ್ದೆ. ವರ್ಮ, ಅವೇನು ವ್ಯರ್ಥ ಆಗಲ್ಲ ವರ್ಮ. ನನ್ನ ಮಾತು ನಂಬು. ಆ ನಾಗಮಣಿನ ಆ ಪುಣ್ಯ ತಗೊಂಡೋಗಿದ್ದಾಳೆ. ವೇಷ ಬದಲಾಯಿಸ್ಕೊಂಡು ನಾಟಕ ಆಡಿದ್ರೆ ನೋಡೋದಕ್ಕೆ ಬಂದಿದ್ದೀನಿ ಅನ್ಕೊಂಡಿದ್ಯಾ ಪಶುಪತಿ? ನೀನು ಬದಲಾಗಲ್ಲ ಕಣೋ, ನೀನು ಬದಲಾಗಲ್ಲ ಕಣೋ. ನಿತ್ಯವೂ ವಿಷ್ಣು ಸಹಸ್ರನಾಮಗಳನ್ನ ಕೇಳ್ತಾ ವಿರಾಜಿಸ್ತಾ ದುರ್ಭೇದ್ಯವಾಗಿರೋ ಗರುಡ ರಕ್ಷ ಇರೋ ಹರಿನಗರದ ಸುತ್ತ ಯಾವ ನಾಗ ಸಂಚಾರನೂ ಇರ್ದೆ ಮಾಡಿರೋ ಈ ಗರುಡ ವಂಶಾಧಿಪತಿ ಧನಂಜಯ ವರ್ಮನನ್ನ ಮೋಸ ಮಾಡಿ ಬದುಕಿ ಜೀವಂತವಾಗಿ ಉಳಿಬಹುದು ಅಂತ ಅದು ಹೇಗ್ ಅನ್ಕೊಂಡ್ಯೋ ಪಶುಪತಿ? ಇವನ್ನ ಎತ್ಕೊಂಡೋಗಿ ಮರ ಕಟ್ಟಾಕ್ರೋ. ಆಯ್ ಸ್ವಾಮಿ, ಎದಳ ಎದಳ. ನಿನ್ನ ಮಂತ್ರಶಕ್ತಿ ನೋಡ್ಕೊಂಡೆ ಅಲ್ವೇನೋ ನಿನಗಿಷ್ಟೊಂದು ದುರಹಂಕಾರ. ನುಣ್ಣಗೆ ತಲೆ ಬೋಳ್ಸಿದ್ರೆ ಯಾವ ಮಂತ್ರಶಕ್ತಿನೋ ಕೆಲ್ಸಕ್ಕೆ ಬರೋದಿಲ್ಲ. ಬೋಳ್ಸ್ರೋ ಇವನ್ ತಲೆ. ಈಗ ನಿನ್ನ ಜೀವಂತವಾಗಿ ಬಿಟ್ಟು ಯಾಕೆ ಹೋಗ್ತಿದನೋ ಗೊತ್ತಾ ಪಶುಪತಿ? ಸಪ್ತ ಮಾಂಸಗಳಿಲ್ದಿರೋ ಮೂಳೆಗಳನ್ನ ನೋಡ್ತಾ ಈ ಕಾಡಲ್ಲಿ ತಿನ್ನೋದಕ್ಕೆ ಆಹಾರ ಸಿಗದೆ ಇದ್ದಾಗ ನಿನ್ನ ನಾಲ್ಗೆನ ನೀನೇ ಕಚ್ಚಿ ಕಚ್ಚಿ ತಿಂದು ಹೆಣ ಆಗೋಗ್ಬೇಕು. ನಿನ್ನ ಹೆಣ ಯಾರೇ ನೋಡ್ಲಿ ಈ ಧನಂಜಯ ವರ್ಮನಿಗೆ ಮೋಸ ಮಾಡೋದಕ್ಕೆ ಭಯ ಪಡಬೇಕು. ನಿನ್ನ ಶವ ನೋಡಿದ ಪ್ರತಿಯೊಬ್ಬನು. ಇನ್ನು ನಾನು ಹೊರಡ್ಲಾ ಗೆಳೆಯ? ಈಗ ಹೇಳ್ತಿದ್ದೀನಿ ಕೇಳು ಪಶುಪತಿ. ನೀನಲ್ಲ, ನಿನ್ ತಲೆಯಲ್ಲಿರೋ ಆದಿಶಕ್ತಿ ಅಲ್ಲ, ಆ ನಾಗಮ್ಮ ದೇವಿ ಅಲ್ಲ, ಕಡೆಗೆ ಸಾಕ್ಷಾತ್ ಆ ಆದಿಶೇಷನೆ ಬಂದು ನಿಧಿಗೆ ಅಡ್ಡ ನಿಂತ್ಕೊಂಡ್ರು. ನನ್ನ ಗುರುವಿನ ತಪೋಶಕ್ತಿಯಿಂದ ಗರುಡ ದೇವನ ಆಶೀರ್ವಾದದಿಂದ ಆ ನಾಗನಿಧಿಯನ್ನ ನಾನು ಪಡ್ಕೊಳ್ದೆ ಹೋದ್ರೆ ನನ್ನ ಹೆಸರು ಧನಂಜಯ ವರ್ಮನೇ ಅಲ್ಲ.
ಧನಂಜಯ ವರ್ಮಾ, ನಿನಗೆ ಬೇಕಾದಷ್ಟು ದಿನ ನನ್ನನ್ನು ಬಳಸ್ಕೊಂಡು ಆ ನಾಗಮಣಿಯನ್ನ ನಾನೇ ಎತ್ಕೊಂಡಿದ್ದೀನಿ ಅನ್ನೋ ಅನುಮಾನದಿಂದ ನನ್ನ ತಲೆ ಬೋಳ್ಸೋಕೆ ಹೇಳಿ ಅವಮಾನ ಮಾಡಿದೆ. ನಾನ್ ನಿನ್ನ ಬಿಡೋದಿಲ್ಲ, ಬಿಡಲ್ಲ. 26 ವರ್ಷ ಮಂತ್ರಾಭ್ಯಾಸ ಮಾಡ್ದ ಕ್ಷುದ್ರ ಶಕ್ತಿಗಳನ್ನ ನನ್ನ ತಲೆ ಕೂದಲಲ್ಲಿ ಬಂಧಿಸಿ ಇಟ್ಕೊಂಡಿದ್ರೆ ನನ್ನ ಮರಕಟ್ಟಾಗ್ಸಿ ತಲೆ ಗುಂಡೋಡಿಸ್ತೀಯ. ಸ್ನೇಹದ ಕೈ ಚಾಚ್ದೆ, ಸ್ನೇಹಿತ ಅಂದೆ. ಆದ್ರೆ ನಿನ್ನ ಬಂಟ್ರಿಗೆ ಹೇಳಿ ನನ್ನ ರೆಕ್ಕೆ ಕತ್ತರಿಸಿ ಈ ದೇಹವನ್ನ, ಈ ಪಶುಪತಿನ ಒಂದು ಪಶುನ ಕಟ್ಟಾಗ್ದಂಗೆ ಕಟ್ಟಾಕಿ ಯಾವುದಕ್ಕೂ ಕೆಲ್ಸಕ್ಕೆ ಬಾರ್ದಂಗೆ ಮಾಡಿಬಿಟ್ಟೆ. ಆದ್ರೆ ಅಷ್ಟು ಸುಲಭವಾಗಿ ನನ್ನ ಗುಂಡು ತಲೆ ಯಾವ ಸೇಡನ್ನು ಮರೆಯಲ್ಲ. ಮಾಜಿ ಮಿತ್ರ, ಬರ್ತೀನಿ, ಪ್ರಳಯ ಆಗಿ ಬರ್ತೀನಿ, ತುಫಾನಾಗಿ ಬಂದು ಆವರಿಸ್ತೀನಿ, ನನ್ನ ಶಕ್ತಿಗಳನ್ನೆಲ್ಲ ಮತ್ತೆ ವಾಪಸ್ ಪಡಿತೀನಿ. ಬಾ ಬಾ, ಒಂದು ಕೂದಲು ನನ್ನ ತಲೆ ಮುಟ್ಟಿದ್ರೆ ಸಾಕು, ಪೂರ್ತಿ ತಲೆ ತುಂಬ ಹಾಗೆ ಮಾಡ್ತೀನಿ. ಬಾ ಬಾ. ಕಾಳಿ ಕಪಾಳಿ ಭೈರವ ದ್ವೀಪ ಕಾಳಿ, ನಾನು ಇಷ್ಟು ವರ್ಷ ನಿನ್ನ ಉಪಾಸನೆ ಮಾಡಿದ್ದು ನಿಜಾನೇ ಆದ್ರೆ, ನಿನ್ನ ಆರಾಧಿಸಿರೋ ಭಕ್ತನೇ ಆಗಿದ್ರೆ, ಇನ್ಮೇಲೆ ನಿನ್ಗೋಸ್ಕರನೇ ಬದುಕೋನೆ ಆದ್ರೆ, ನಿಜವಾದ ಮಾಂತ್ರಿಕನೇ ಆಗಿದ್ರೆ, ನನ್ನ ಕಣಕಣದಲ್ಲಿ ಇನ್ನೂ ಮಂತ್ರಶಕ್ತಿ ಉಳ್ಕೊಂಡಿದ್ರೆ, ಈ ಕೂದಲುಗಳು ನನಗೆ ತಾಕ್ಬೇಕು, 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 ತಾಕ್ಬೇಕು. ಇಷ್ಮಾ ಪುಷ್ಪಕೇಶಲಂಕಾರಕಸ್ತೆ ಪೂರ್ವ ಮಂತ್ರ ಆವಾವಹಸ್ತೆ. ಉಗಿರೋ ಕೂದಲು ಮರಳಿ ಬಂದ್ರೆ ಮಂತ್ರಶಕ್ತಿ ಮತ್ತೆ ವಾಪಸ್ ಬಂದಂಗೆ. ಪಟ್ ವರ್ಮಾ, ನನ್ನ ಶಕ್ತಿಯನ್ನ ಈ ಹಳಸಿ ಕೀಳಾಗಿ ನೋಡಿ ನನ್ನ ಬಿಟ್ಟು ಹೋಗಿದ್ದಕ್ಕೆ ಇವತ್ ನಿನಗೆ ಹೊಸ ಶತ್ರು ಹುಟ್ಕೊಂಡಿದ್ದಾನೆ. ಹೋದ್ರೆ ಹೋಗ್ಲಿ, ಬರೀ ಕೂದ್ಲೆ ತಾನೆ ಅಂತ ಅನ್ಕೋಬೇಕಾ? ಇದು ಬರೀ ಕೂದಲಲ್ಲ, ಮಂತ್ರಶಕ್ತಿಯ ಪ್ರತೀಕ. ನಿನ್ನ ಸ್ವತ್ತು ಅನ್ಕೊಂಡಿರೋ ನಾಗಮಣಿನ, ನಾಗದ ನಿಧಿಯನ್ನ ಇನ್ನು ನಿನಗೆ ನಾನು ಸೇರೋದಕ್ಕೆ ಬಿಡೋದಿಲ್ಲ, ಸಿಗೋದಕ್ಕೂ ಬಿಡೋದಿಲ್ಲ. ಈ ನನ್ನ ಅವಮಾನ ಭಾರವನ್ನ ನಿನ್ನ ನಾಶದಿಂದ ಸೇಡ್ ತೀರಿಸ್ಕೋತೀನಿ ವರ್ಮಾ.
ಏನ ಸದ್ದು? ಇಲ್ಲಿ ಯಾರೋ ಉಸಿರಾಡ್ತಿರೋ ಹಾಗೆ ಸದ್ದು ಬರ್ತಿದ್ಯಲ್ಲ. ಅವತ್ತು ಆ ಕಾಡೊಳಗಡೆ ನಾನು ಹೋದಾಗ್ಲೂ ಕೂಡ ಇದೇ ತರನೇ ಶಬ್ದ ಬಂದಿದ್ದು. ಅಂದ್ರೆ ಈ ಶಬ್ದ ನಾಗಮಣಿದೇನಾ? ನನ್ನ ಮನ್ಸಿಗೆ ಯಾಕೋ ಅದೇ ಅನ್ನಿಸ್ತಾ ಇದೆ. ನನಗೆ ಗೊತ್ತಾಗ್ದಿರೋ ಹಾಗೆ ಹೊಡೆದವ್ರೆ ಮಣಿ ತಂದು ಮಹಲಲ್ಲಿಟ್ಟಿದಾರಾ? ಯಾರು ತಗೊಂಬಂದಿರ್ತಾರೆ? ಏನದು? ಒಬ್ಬೊಬ್ಳೆ ಮಾತಾಡ್ತಾ ಇದ್ಯಾ? ಬೈಕೊಳ್ತಾ ಇದ್ದೀನಪ್ಪ. ಈ ಬಟ್ಟೆ ಎಷ್ಟೊತ್ತು ನಾನು ಹಾಕೊಂಡಿರ್ಬೇಕು? ನನ್ನ ಬಟ್ಟೆ ನನಗೆ ಬೇಕು ಅಷ್ಟೇ. ಎಲ್ಲಿಂದ ತಗೊಂಬರ್ಲಿ? ಪರ್ಣಿಕಾ ತರ ನೀನು ಪ್ಯಾಂಟು ಶರ್ಟ್ ಹಾಕೋದಾದ್ರೆ ತಗೊಂಬರ್ತಿದ್ದೆ. ಹೆಣ್ಮಕ್ಳು ಸಾಂಪ್ರದಾಯಿಕವಾಗಿ ಬಟ್ಟೆ ಹಾಕೋಬೇಕು. ಬಟ್ಟೆ ಹಾಕೊಂಡ್ರೆ ಇದು ಹೆಣ್ಮಗು ಅಂತ ಗುರ್ತು ಹಿಡಿಬೇಕು. ಅರ್ಥ ಆಯ್ತಾ? ಚೆನ್ನಾಗ್ ಅರ್ಥ ಆಯ್ತು. ಇವಾಗ ಪರ್ಣಿಕಾ ಹಬ್ಬಕ್ಕೆ ಹಾಕೊಂಡಿರೋ ಬಟ್ಟೆನ ಕದ್ಕೊಂಬರ್ಬೇಕು. ಕದ್ಕೊಂಡ್ ಬರೋದಾ? ಅದೇ 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 ಎತ್ಕೊಂಬರ್ಬೇಕು. ನಿನಗೆ ಬೇರೆ ತರ ಕೇಳಿಸ್ತಾ? ನೀನಿಲ್ಲೇ ಇರು, ನಾನು ಇವಾಗಲೇ ಬರ್ತೀನಿ. ಹಾಯ್ ಪರ್ಣಿಕಾ. ಹಾಯ್. ನೀನು ನನಗೆ ಏನ್ ಭಾವ, ನೀನಿವತ್ತು ಆರಾಮಾಗಿದ್ಯಾ ತಾನೇ? ಇಲ್ಲಿ ನೋಡು, ಅರ್ಜೆಂಟಾಗಿ ನೀನ್ ಹಾಕೋ ಬಟ್ಟೆ 2 ಜೊತೆ ಬೇಕಿತ್ತು. ಯಾಕೆ? ಯಾಕೆ ಅಂದ್ರೆ ಡಿಯರ್, ಅದು ನಿನಿಗೋಸ್ಕರನೇ. ಅಯ್ಯೋ, ನಿನ್ನಂತ ಮಾಡೆಲ್ಗೆ ನಾನು 2-3 ಡ್ರೆಸ್ನ ಸ್ಟಿಚ್ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನನಗ್ಯಾಕೆ ಗಿಣ್ತಾ ಇದ್ಯಾ? ಇದು ಕನ್ಸ ನಿಜಾನ ಅಂತ? ಅದಕ್ಕೆ ನನಗ್ಯಾಕೆ ಗಿಂಟಿದೆ? ನಿನ್ನನ್ ಟಚ್ ಮಾಡ್ಬೇಕಲ್ವಾ ಭಾವ? ಹೇಯ್, ಈಗೇನ್ ಕೊಡ್ತೀಯಾ ಇಲ್ವೋ? ನೀನ್ ಕೇಳಿದ್ರೆ ನಾನ್ ಹಾಕೊಂಡಿರೋ ಬಟ್ಟೆ ಬೇಕಾದ್ರೂ ಕೊಡ್ತೀನಿ ಭಾವ. ಏ, ಅಂತ ರಿಸ್ಕ್ನ ನೀನ್ ಮಾಡಿದ್ರು ನಾನ್ ಮಾಡಲ್ಲ. ಕಬಾಟಲ್ಲಿರೋದ್ ಕೊಟ್ರೆ ಸಾಕು. ಈಗ್ಲೇ ತಂದ್ಕೊಡ್ತೀನಿ ಭಾವ.